ಫೇಸ್ಬುಕ್, ಯೂಟ್ಯೂಬ್ ಹಾಗೂ 22 ಕೇಬಲ್ ಚಾನೆಲ್ಗಳಲ್ಲಿ ಬಲಿಪೂಜೆಯನ್ನು ವೀಕ್ಷಿಸಲು ಕಾತುರದಿಂದ ಕಾದಿರುವ ಭಕ್ತಾದಿಗಳೇ ಹಾಗೂ ಕಮ್ಮನಹಳ್ಳಿ ಗ್ರಾಮದ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ಈ ಮಹೋತ್ಸವದ ಬಲಿಪೂಜೆಯನ್ನು ಸಮರ್ಪಿಸಿ ನಮ್ಮೆಲ್ಲರಿಗೂ ಪ್ರಾರ್ಥಿಸಿ ನಮಗೆ ಆಶೀರ್ವಚನವನ್ನು ನೀಡಲು ಬಂದಿರುವಂತಹ ವ್ಯಕ್ತಿ ಪರಮ ಪೂಜ್ಯ ಪೀಟರ್ ಮಚಾಡು, ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರು. ಇವರಿಗೆ ನನ್ನ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ಹೃತ್ಪೂರ್ವಕವಾಗಿ ಸ್ವಾಗತ ಪಡಿಸುತ್ತೇನೆ. ವೆಲ್ಕಮ್ ಆರ್ಚ್. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಉನ್ನತಿಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿ, ವರ್ಷದ 21ನೇ ಭಾನುವಾರ, ಪ್ರತಿ ಭಾನುವಾರ ಯೇಸು ಕ್ರಿಸ್ತನಿಗೆ ಮೀಸಲ್ಪಟ್ಟ ದಿವಸ. ಇವತ್ತು ಶುಭ ಸಂದೇಶದಲ್ಲಿ ನಾವು ಕೇಳುವಂತಹ ಪ್ರಶ್ನೆ, ಜನರು ನನಗೇನು ಅನಿಸಿದ್ದಾರೆ, ಏನೆಂದು ಕರೆಯುತ್ತಿದ್ದಾರೆ? ಆ ಪ್ರಶ್ನೆ ಪ್ರತಿ ಭಾನುವಾರ ನಾವು ಹೃದಯದಲ್ಲಿ ನಮ್ಮ ಅಂತರಂಗದಲ್ಲಿ ಕೇಳುವಂತಹ ಪ್ರಶ್ನೆ. ಈ ಪ್ರಶ್ನೆಯ ಉತ್ತರ ನಮ್ಮ ಮಾತಿನಲ್ಲಿ, ನಮ್ಮ ಭಾಷಣದಲ್ಲಿ ಅಥವಾ ಯಾವುದೇ ರೀತಿಯ ಒಂದು ಚಿತ್ರದಲ್ಲಿ ನಾವು ಹೇಳುವಂಥದ್ದಲ್ಲ. ಆದರೆ ದೇವರ ಮುಂದೆ ನಿಂತಿದ್ದ ನಾವು ಪ್ರತಿಯೊಬ್ಬರು ನಮ್ಮ ಅಂತರಂಗದಿಂದ ನಾವು ಕೊಡುವಂತಹ ಉತ್ತರ ನಮ್ಮ ಪ್ರತಿಕ್ರಿಯೆ. ಆ ಪ್ರತಿಕ್ರಿಯೆಗೋಸ್ಕರ ದೇವರು ನಮಗೂ ಕೂಡ ಕಾಯ್ಕೊಂಡಿದ್ದಾರೆ. ಈ ಕೊರೋನಾ ಸೋಂಕಿನ ಕಾಲದಲ್ಲಿ ಪೂಜೆ ಪುರಸ್ಕಾರ ನಮ್ಮ ವಿಧಿಗಳು ಇಲ್ಲದ ಕಾರಣ ಪ್ರತಿಯೊಬ್ಬರು ನಾವು ದೇವರ ಮುಂದೆ ಹೇಗೆ ನಮ್ಮ ಕೊನೆ ಗಳಿಗೆಯಲ್ಲಿ ನಿಂತುಕೊಳ್ತಿದ್ದೇವೆ, ಅದೇ ರೀತಿಯಲ್ಲಿ ಪ್ರತಿಯೊಂದು ಗಳಿಗೆಯನ್ನು ದೇವರ ಮುಂದೆ ಆ ಮಾತು, ದೇವರ ಆ ಶಬ್ದ ಕೇಳಲಿಕ್ಕೆ ತಯಾರಾಗಿದೆ.
ಭಾಷಣದಲ್ಲಿ ಒಂದು ವಾಕ್ಯ ಇದೆ. ನಮ್ಮ ಜೀವನದ ಅರ್ಥ, ನಾವು ದೇವರಿಗೆ ಕೇಳುವಂತಹ ಪ್ರಶ್ನೆಗಳು, ಪ್ರಭುವಿನ ಮನಸ್ಸು ಅರಿತವರಾದರೂ ಯಾರು, ಅವರಿಗೆ ಉಪದೇಶಿಸುವುದು ಯಾರು, ಮೊದಲೇ ಅವರಿಗೆ ಅವರ ಬಳಿ ಕೊಟ್ಟಿಟ್ಟವರಾದರೂ ಯಾರು, ಅವರಿಂದ ಪ್ರತಿಫಲ ಪಡೆದವರು ಯಾರು? ಇವತ್ತು ನೀವು ನಮ್ಮಳ್ಳಿ ಗ್ರಾಮದಲ್ಲಿ ನಿಮ್ಮ ಪಾಲಕರಾದ ಭಕ್ತಿನಾಥ 10ನೇ ಭಕ್ತಿನಾಥವರ ಹಬ್ಬವನ್ನು ನೆನೆಸ್ತಿದ್ದೀರಿ. ಮೊನ್ನೆ 21ನೇ ತಾರೀಕಿನ ಆಚರಿಸಿದಂಥ ಹಬ್ಬ ಇವತ್ತು ಪುನಃ ನೀವು ನೆನೆಸ್ತಿದ್ದೀರಿ. ಬಹುಶಃ ಅವರಿಗೆ ನಮ್ಮ ಮುಂದೆ ಒಂದು ಮಾದರಿಯಾಗಿ ಇಟ್ಕೊಂಡು ಯೇಸು ಕ್ರಿಸ್ತರಿಗೆ ನಮ್ಮ ಜೀವನದಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳು ಮತ್ತು ಯೇಸು ಕ್ರಿಸ್ತರು ನಮಗೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಪ್ರತಿಕ್ರಿಯೆ ಕೊಡುವಂಥ ಭಕ್ತರನ್ನು ನೆನೆಸ್ಕೊಂಡು ಇವತ್ತಿನ ಈ ಬಲಿಪೂಜೆಯಲ್ಲಿ ನಾವು ಸರ್ವರಿಗೋಸ್ಕರ ಪ್ರಾರ್ಥಿಸೋಣ. ವಿಶೇಷವಾಗಿ ಈ ಕೊರೋನಾ ಸೋಂಕಿನ ಮುಖಾಂತರ ಹೆದರಿದ, ನನ್ನ ಆರೋಗ್ಯದಿಂದ ಬಳಲುತ್ತಿರುವ, ಅವರ ಸೇವೆ ಸಲ್ಲಿಸಿದಂಥ ಜನರ ಮತ್ತು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ದೇವರ ಆಶೀರ್ವಾದ ನೆಲೆಸಲೆಂದುಕೊಂಡು ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಗೆ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರಿಗೂ ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರನ್ನು ದಯ ತೋರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ. ಭೂಮಿಯಲ್ಲಿ ಸುಮಸ್ತರಿಗೆ ಶಾಂತಿ, ಶಾಂತಿ, ಶಾಂತಿ. ಶಾಂತಿ, ಶಾಂತಿ.
ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಳೇ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪವ ಪರಿಹರಿಸುವವರೇ, ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆ ಆಸೀನರಾಗಿರಿ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ನೀವೊಬ್ಬರೇ ಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಉನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ಇರುವವರೇ, ದೇವರ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ, ವಿಶ್ವಾಸಿಗಳ ಮನಗಳನ್ನು ಒಂದೇ ಗುರಿಯಡಿಗೆ ಸೆಳೆಯುತ್ತೀರಿ. ನಿಮ್ಮ ಆಜ್ಞೆಗಳನ್ನು ನಿಮ್ಮ ಪ್ರಜೆಗಳು ಪ್ರೀತಿಸುವಂತೆಯೂ ನಿಮ್ಮ ವಾಗ್ದಾನಗಳನ್ನು ಅಪೇಕ್ಷಿಸುವಂತೆಯೂ ಅನುಗ್ರಹಿಸಿರಿ. ಹೀಗೆ ಲೋಕದ ಅನಿಶ್ಚಿತೆಯ ಮಧ್ಯೆ ನಾವು ಜೀವಿಸುವಾಗ ಆನಂದವಡೆ ನಮ್ಮ ಹೃದಯಗಳನ್ನು ನಾಟಿರಲಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮ ಪ್ರಭು, ನಿಮ್ಮ ಪುತ್ರರಾಗಿ ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದು ಎಷ್ಟೇ ಬಲಾಢ್ಯನಾಗಿದ್ದರು, ಅಧಿಕಾರಗಳಲ್ಲಿ ಗಟ್ಟಿಯಾಗಿ ದಳ ಊರಿದ್ದರು, ದೇವರಿಗೆ ಅವಮಾನ ಮಾಡಿದರೆ ಹೇಳ ಹೆಸರಿಲ್ಲದಂತಾಗಿ ಬಿಡುತ್ತೇವೆ ಎಂಬುದನ್ನು ಧ್ವನಿಸುವ ವಾಚನ ಇಂದಿನದು. ಇದನ್ನೇ ದೇವರು ಪ್ರವಾದಿ ಯೆಶಾಯನ ಮೂಲಕ ಸ್ಪಷ್ಟವಾಗಿ, ನೇರವಾಗಿ, ನ್ಯಾಯಯುತವಾಗಿ ಹಾಗೂ ಅಧಿಕಾರಯುತವಾಗಿ ಹೇಳುತ್ತಾರೆ. ಆ ಮೂಲಕ ನಮ್ಮ ಲೌಕಿಕ ಆಶೆ, ಅಂತಸ್ತು, ಲಾಲಸೆಗಳೆಲ್ಲವೂ ಶಾಶ್ವತವಲ್ಲ ಎನ್ನುವ ಒಳ ಅರಿವು ಮೂಡುವಂತೆ ಮಾಡುತ್ತಾರೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿ ಹೀಗೆ ನುಡಿದಿದ್ದಾರೆ: ಹೋಗು, ಅರಮನೆಯ ಮೇಲ್ವಿಚಾರಕ ಶೆಬ್ನ ಎಂಬ ಅಧ್ಯಕ್ಷನಿಗೆ ಹೀಗೆಂದು ಹೇಳು: ನಿನ್ನನ್ನು ಕೆಲಸದಿಂದ ತೆಗೆದು ಬಿಡುವರು, ನಿನ್ನ ಪದವಿಯಿಂದ ತೆಗೆದು ಹಾಕುವರು.
ಆ ದಿನದಂದು ನನ್ನ ದಾಸನು ಹಿಲ್ಕೀಯನ ಮಗನೂ ಆದ ಎಲ್ಯಾಕೀಮನನ್ನು ಬರಮಾಡುವೆನು. ನಿನ್ನ ವಸ್ತ್ರವನ್ನು ಅವನಿಗೆ ಕಟ್ಟುವೆನು, ನಿನ್ನ ಅಧಿಕಾರವನ್ನು ಅವನಿಗೆ ಒಪ್ಪಿಸುವೆನು. ಅವನು ಜೆರುಸಲೇಮಿನ ನಿವಾಸಿಗಳಿಗೂ ಜುದೇಯದ ಮನೆತನಕ್ಕೂ ತಂದೆಯಾಗಿರುವನು. ದಾವೀದ ಮನೆತನದ ಅಧಿಕಾರವನ್ನು ಅವನ ಹೆಗಲ ಮೇಲೆ ಹೊರಿಸುವೆನು. ಅವನು ತೆರೆದ ಬಾಗಿಲನ್ನು ಯಾರೂ ಮುಚ್ಚರು, ಅವನು ಮುಚ್ಚಿದ ಬಾಗಿಲನ್ನು ಯಾರೂ ತೆರೆಯರು. ವಸ್ತುಗಳನ್ನು ತಗುಲಿ ಹಾಕುವ ಮೊಳೆಯಂತೆ ಗಟ್ಟಿಯಾದ ಸ್ಥಳದಲ್ಲಿ ಅವರನ್ನು ಬಿಗಿಯಾಗಿ ನಿಲ್ಲಿಸುವೆನು. ಅಲ್ಲದೆ ಅವನು ತನ್ನ ವಂಶದವರಿಗೆ ಗೌರವ ಪೀಠವಾಗಿರುವನು. ಪ್ರಭುವಿನ ವಾಕ್ಯ.
ನೀನೇ ಪ್ರಭು ದೇವಾ ನೀನೇ ಅಲ್ಲವೇ ಕರುಣಿತ ಕರುಣಿತ ನನ್ನ ದೇವರೇ ನೀನೇ ಪ್ರಭು ದೇವಾ ನೀನೇ ಅಲ್ಲವೇ ಎಲ್ಲ ಕಾಣುವ ಕಣ್ಣುಗಳು ಎಲ್ಲವ ಕೇಳುವ ಕಿವಿಗಳು ಎಲ್ಲ ಅರಿಯುವ ಹೃದಯವು ಎಲ್ಲವೂ ನಿಮ್ಮದೇನೆ ಎಲ್ಲವೂ ನಿಮ್ಮದೇನೆ ಎಲ್ಲವೂ ನಿಮ್ಮದೇನೆ ಎಲ್ಲವೂ ನಿಮ್ಮದೇನೆ ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ 2ನೇ ವಾಚನ. ಸಹೋದರರೇ, ದೇವರ ಸಿರಿ ಸಂಪತ್ತು ಜ್ಞಾನ ವಿಜ್ಞಾನ ಎಷ್ಟು ಅಗಾಧ, ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ, ಅವರ ನಿಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ. ಪ್ರಭುವಿನ ಮನಸ್ಸನ್ನು ಅರಿತವರಾರು, ಅವರಿಗೆ ಉಪದೇಶಿಸುವವರಾರು, ಮೊದಲೇ ಅವರ ಬಳಿ ಕೊಟ್ಟಿಟ್ಟವರಾರು, ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು. ಸಮಸ್ತವೂ ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ. ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ. ಆಮೇಲೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ವರವಿದು ಆತ್ಮಶುದ್ಧಿಗೆ ಪದವಿದು ಸನ್ಮಾನವ ಅನುರಾಗದ ಪರಿಪಾವನ ಮುಡಿದು ದೇವಪರಮನ ಸ್ವರವಿದು ಆತ್ಮಶುದ್ಧಿಗೆ ಪದವಿದು ಸನ್ಮಾನವ ಅನುರಾಗದ ಪರಿಪಾವನ ಮುಡಿದು Hallelujah, 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 ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ
ವಚನ ಆ ಕಾಲದಲ್ಲಿ ಯೇಸು ಫಿಲಿಪ್ಪನ ಸೆಸಾರಿಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋಹಾನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಏಲಿಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವು ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪಿಯಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸೀಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ, ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಆನಂತರ ಯೇಸು ತಮ್ಮ ಶಿಷ್ಯರಿಗೆ, ತಾವು ಅಭಿಷಿಕ್ತರಾದ ಲೋಕೋದ್ಧಾರಕ ಎಂಬುದನ್ನು ಯಾರಿಗೂ ಹೇಳಕೂಡದು ಎಂದು ಕಟ್ಟಪ್ಪಣೆ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಅಭಿಷಕ್ತರಾದ ಲೋಕೋದ್ಧಾರ ತಾವೇ, ಈ ಬಹಳ ಅರ್ಥಭರಿತ ಶಬ್ದವನ್ನು ಯೇಸು ಕ್ರಿಸ್ತರಿಗೆ ನಾವು ಕೊಡುವಂತಹ ಗೌರವವನ್ನು ನಾವು ಕೇಳಿದ್ದೀವಿ. ನಾವು ದೇವರ ಮುಂದೆ ಯಾವಲ್ಲ. ಇವತ್ತಿನ ಮೊದಲನೇ ವಾಚನದಲ್ಲಿ
ಇಷಾಯ ಪ್ರವಾದಿಯ ಪುಸ್ತಕದಲ್ಲಿ ನಾವು ಕೇಳುತ್ತೇವೆ, ದೇವರ ಮುಂದೆ ನಿಂತು ದೇವರ ವಿಷಯ ಬಗ್ಗೆ ಮಾತಾಡಲು ದೇವರಿಗೆ ಅರಿತವನ್ನು ಕೂಡ ನಾವು ಹೇಳಲು ಕೂಡ ನಾವು ಯಾರೂ ಯೋಗ್ಯರಲ್ಲ. ಯಾವುದೋ ಒಂದು ಹುದ್ದೆ ಆಗಲಿ, ಸ್ಥಿತಿಯಾಗಲಿ, ಗತಿಯಾಗಲಿ ದೇವರು ನಮ್ಮನ್ನು ಇರಿಸಬಹುದು. ಮತ್ತು ದೇವರ ಮುಂದೆ ಹಾಜರಿದ್ದವರು ನಾವು ಅಯೋಗ್ಯರಕೊಂಡು ಅರಿತವರಷ್ಟೇ. ಇವತ್ತು ಭಕ್ತಿನಾಥ ಹೇಳಿದ ಹಾಗೆ ದೇವರಿಗೆ ನಾವು ನೆನೆಸಿಕೊಳ್ಳುವಂತಾಗಬಹುದು. ಇವತ್ತಿನ ವಾಚನದಲ್ಲಿ ಬಹಳ ಅರ್ಥಭರಿತ ಸಂದೇಶವನ್ನು ನಾವು ಸ್ವೀಕರಿಸ್ತೇವೆ. ಹೇಳಲಿಕ್ಕೆ ಬಹಳ ಇದೆ, ಆದರೆ ಬಹುಶಃ ಸಮಯದ ಅಭಯದ ಕಾರಣ ನಾನು 3 ಚಿಕ್ಕ ಸಂದೇಶವನ್ನು ಮುಂದೆ ಬಿಡುತ್ತೇನೆ. ಮೊದಲನೇದಾಗಿ, ಯೇಸು ಕ್ರಿಸ್ತರು ನಮಗೆಲ್ಲರಿಗೆ ಕೇಳಿದಂತಹ ಪ್ರಶ್ನೆ, ಜನರು ನನ್ನ ಬಗ್ಗೆ ಏನು ಹೇಳುತ್ತಿದ್ದಾರೆ? ಜನರ ಅಭಿಪ್ರಾಯ ಏನು? ಎರಡನೇದಾಗಿ, ನಿನ್ನ, ನಿಮ್ಮ, ನನ್ನ ಅಭಿಪ್ರಾಯ ಏನು? ಯೇಸು ಕ್ರಿಸ್ತರನ್ನು ನಾನು ಏನೆಂದು ಅನಿಸ್ಕೊಂಡಿದ್ದೇನೆ? ಮತ್ತು ಮೂರನೇದಾಗಿ, ನಾನು ಅನಿಸ್ಕೊಳ್ಳುವುದು, ಯೋಚಿಸ್ಕೊಳ್ಳುವುದು ದೊಡ್ಡದಲ್ಲ, ನಾನು ಜೀವಿಸುವುದು ದೊಡ್ಡದು. ಮತ್ತು ಇವತ್ತು ನಮ್ಮ ಮುಂದೆ ಈ ಭಕ್ತಿನಾಥ, ಈ ಸಂತರು ತಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತರನ್ನು ಹೇಗೆ ಅರಿತುಕೊಂಡವರು, ಲೋಕೋದ್ಧಾರದ ಯೇಸು ಕ್ರಿಸ್ತರು ಒಬ್ಬರೇ ಅಂದ್ಕೊಂಡು ಅರಿತುಕೊಂಡವರ ಬಗ್ಗೆ ನಾವು ಕೆಲವಷ್ಟು ಮಾತು ಕೇಳೋಣ. ಮೊದಲಾಗಿ, ಜನರು ಯೇಸು ಕ್ರಿಸ್ತರನ್ನು ಏನನ್ನು ಅನ್ನಿಸ್ತಾರೆ? ಏನು ಹೇಳ್ತಿದ್ದಾರೆ? ಏನು ಕೇಳ್ತಿದ್ದೀರಿ? ಯಾರೊಂದು ಜನರು ಯೇಸು ಕ್ರಿಸ್ತರ ಬಗ್ಗೆ ಹೇಳ್ತಿದ್ದಾರೆ? ಬಹುಶಃ ನಮ್ಮ ಕೆಲವರ ಜೀವನ, ಇಡೀ ಜೀವನ ಯೇಸು ಕ್ರಿಸ್ತರ ಬಗ್ಗೆ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತರ ಬಗ್ಗೆ ಬಹಳಷ್ಟು ನಾವು ಲೇಖನ ಓದಿದ್ದೇವೆ. ಯೇಸು ಕ್ರಿಸ್ತರ ಬಗ್ಗೆ ಬಹಳಷ್ಟು ಕವಿತೆಗಳನ್ನು ನಾವು ಕೇಳಿದ್ದೇವೆ. ಯೇಸು ಕ್ರಿಸ್ತರ ಬಗ್ಗೆ ನಾವು ಬಹಳಷ್ಟು ಗೀತೆಗಳನ್ನು ಹಾಡಿದ್ದೇವೆ. ನಾವು ನಮ್ಮ ಮ್ಯೂಸಿಕ್ ಅಥವಾ ನಮ್ಮ ಸಂಗೀತವನ್ನು ಬಾರಿಸಿದ್ದೇವೆ. ಇಂಗ್ಲಿಷಲ್ಲಿ ನಾವು ಹೇಳ್ತೇವೆ, ಕ್ರಿಶ್ಚಿಯಾನಿಟಿ ಈಸ್ ನಾಟ್ ನೋಯಿಂಗ್ ಅಬೌಟ್ ಕ್ರೈಸ್ಟ್. ಯೇಸು ಕ್ರಿಸ್ತರ ಬಗ್ಗೆ ಕೇಳುವುದು, ಹೇಳುವುದು ಅದಲ್ಲ. ಆದರೆ ಕ್ರಿಶ್ಚಿಯಾನಿಟಿ ಈಸ್ ಅಬೌಟ್ knowing Christ himself, not about Christ. ಕ್ರಿಸ್ತರ ಬಗ್ಗೆ ಅಲ್ಲ, ಆದರೆ ಕ್ರಿಸ್ತರನ್ನು ಅರಿಯುವುದು. ಯೇಸು ಕ್ರಿಸ್ತ ನಿಜವಾಗಿಯೂ ನನ್ನ ಜೀವನದ ಉದ್ಧಾರಕರು ಅಂತ ಹೇಳುವುದು, ಅದೇ ನಮ್ಮ ಸತ್ಯ, ಅದೇ ನಮ್ಮ ಭಕ್ತಿ. ಎರಡನೇ ಪ್ರಶ್ನೆ, ಯೇಸು ಕ್ರಿಸ್ತರು ನಿಮಗೆ ಯಾರಾಗ್ತಾರೆ? ಬಹುಶಃ ನಾನು ಪಿಕ್ಚರ್ ನೋಡಿದ್ದೇನೆ, ಭಾಳಷ್ಟು ನಾನು ಭಾಷಣ ಮಾಡಿದ್ದೇನೆ. ಆದರೆ ಅದಲ್ಲ, ನಿನ್ನ ಅಂತರಂಗದಲ್ಲಿ, ನಿನ್ನ ಪ್ರಜ್ಞೆಯಲ್ಲಿ ಮತ್ತು ಪ್ರಜ್ಞೆ ಪೂರ್ವದಲ್ಲಿ ಯೇಸು ಕ್ರಿಸ್ತ ಯಾರಾಗಿದ್ದಾರೆ? ಎಲ್ಲೋ ಒಂದು ನಾನು ಕೇಳಿದ ಒಂದು ಘಟನೆ 2-3 ಸಲ ನಾನು ಕೂಡ ಹೇಳಿದ್ದೇನೆ, ಆದರೆ ಅರ್ಥಭರಿತವಾಗಿದೆ. ಕಮ್ಯುನಿಸ್ಟ್ ದೇಶದಲ್ಲಿ, ಯಾವುದೋ ಒಂದು ಕಮ್ಯುನಿಸ್ಟ್ ದೇಶದಲ್ಲಿ ಒಬ್ಬ ಸೇನಾಧಿಪತಿ ಇದ್ದರು, ಕಮಾಂಡರ್ ಇನ್ ಚೀಫ್. ಅವರು ಬಹಳ ಸ್ಟ್ರಿಕ್ಟ್, ಅವರಿಗೆ ಶಿಸ್ತು ಬೇಕಿತ್ತು, ಎಲ್ಲರೂ ಅವರಿಗೆ ಗೌರವಿಸಬೇಕಿತ್ತು, ಎಲ್ಲರೂ ಅವರಿಗೆ ಪ್ರಶಂಸಿಸಬೇಕಿತ್ತು. ಆದರೆ ಕಠೋರ ಮನುಷ್ಯ. ಶಿಕ್ಷೆ ಕೊಡುವಷ್ಟೇ ಅಲ್ಲದೆ
ಅವರಿಗೆ ಸಾಯಿಸ್ಲಿಕ್ಕೆ ಕೂಡ ತಯಾರಿದ್ರು. ಮನಸ್ಸಿಲ್ಲದವರಿಗೆ ಅವರು ಸಾಯಿಸ್ತಿದ್ರು. ಅದಕ್ಕಾಗಿ ಶಿಪಾಯಿಗಳೆಲ್ಲ ಹೆದರಿಕೊಂಡು ಅವರು ಮುಂದೆ ಒಂದೇ ಹಿಂದೆ ಒಂದೇ ತೋರಿಸ್ತಿದ್ರು. ಅವರು ಮುಂದೆ ಬಂದುಕೊಂಡು ಓಡುವುದು, ಆದರೆ ಹಿಂದೆ ಅವರಿಗೆ ಹೀಯಾಳಿಸುವುದು. ಅವರಿಗೆ ಗೊತ್ತಿತ್ತು, ಇದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿ ನೋಡಲಿಕ್ಕೆ ನಮ್ಮ ಶಿಪಾಯಿಗಳಲ್ಲಿ ಯಾರು ನನಗೆ ನಿಜವಾಗಿಯೂ ಗೌರವ ಕೊಡ್ತಿದ್ದಾರೆ ಅಥವಾ ನಾನು ಅಧಿಕಾರಿಯನ್ನು ನೆನೆಸ್ಕೊಳ್ತಿದ್ದಾರೆ ಅಂತ ನೋಡಲಿಕ್ಕೆ ಅವರು ಒಂದು ಚಿಕ್ಕ ಒಂದು ಪ್ರಯೋಗ ಮಾಡ್ತಿದ್ದಾರೆ. ಆ ಪ್ರಯೋಗ ಏನಂದರೆ, ರಾತ್ರಿ ಗಾಢ ನಿದ್ರೆಯಲ್ಲಿದ್ದಾಗ ಅವರು ಕೋಣೆಗೆ ಹೋಗಿ ಅವರಿಗೆ ಸ್ವಲ್ಪ ನೂಕಿ ತಲೆಗೆ ನೂಕಿ, ನಿಮ್ಮ ಸೇನಾಧಿಪತಿಗಳು ಏನಾಗ್ತಾರೆ ಅಂದ್ಕೊಂಡು ಪ್ರಶ್ನೆ ಕೇಳಿದಂತೆ ಆ ಪೂರ್ವ ಪ್ರಜ್ಞೆಯಲ್ಲಿ ಅರ್ಧ ಪ್ರಜ್ಞೆಯಲ್ಲಿ ಇರುವಂಥ ಮಾತು ನಾವು ಬಹಳ ಮುಖ್ಯವಾಗಿತ್ತು. ಯಾಕಂದರೆ ಕೆಲವರು ಅವರು ಹುಚ್ಚರು ಅಂತ ಹೇಳ್ತಿದ್ರು, ಅವರು ಕಠೋರ ಅಂತ ಹೇಳ್ತಿದ್ರು. ತಿಳಿತು. ಬಹುಶಃ ನಾನು ಈಚೆ ಉದಾಹರಣೆ ಕೊಡ್ತಾ ಇದ್ದೇನೆ. ಇವತ್ತು ರಾತ್ರಿ ಯಾರೋ ಒಬ್ಬರು ಅಥವಾ ದೇವದೂತರು ಅಥವಾ ಯಾರೋ ಒಬ್ಬರು ನೋಡಿಕೊಂಡು ನನ್ನ ಆ ಪ್ರಶ್ನೆ ಕೇಳಿದರೆ, ಯೇಸು ಕ್ರಿಸ್ತನಲ್ಲಿ ಯಾರಾಗ್ತಾರೆ, ಯೇಸು ಕ್ರಿಸ್ತನಲ್ಲಿ ಏನಾಗ್ತಾರೆ? ಬಹುಶಃ ಏನು ಉತ್ತರ ಕೊಡುವುದು? ನನ್ನ ಅಂತರಂಗದಲ್ಲಿ ನಾನು ಉತ್ತರ ಕೊಡಲಿಕ್ಕೆ ಬಂದೆ, ಅಥವಾ ನಾನು ಮತ್ತೊಂದು ಗೀತೆ, ಹಾಡು, ಕವಿತಾ ನಾನು ಹೇಳ್ಕೊಂಡು ಇದು ಅಂತ ಹೇಳಲಿಕ್ಕೆ ನಾನು ಉತ್ತರ ಕೊಡಲಿಕ್ಕಾಗುವುದು? ನನ್ನ ಪರೀಕ್ಷೆಯಲ್ಲಿ ಕೊಡುವಂಥ ABC ಯಾವುದನ್ನು ಟಿಕ್ ಮಾಡಿಕೊಂಡು ಇರುವಂಥ ಪ್ರಶ್ನೆ ಅದು. ಬಹುಶಃ ಇಂಥ ಒಂದು ಆಟ ನಾವು ಕೂಡ ಹಾಕಿದ್ದೇವೆ. ಪ್ರತಿ ದಿವಸ ನಾವು ದೇವಸ್ಥಾನಕ್ಕೆ ಬರ್ತೀವಿ. ಬಹುಶಃ ನಮ್ಮ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ನಾವು ಹೇಳ್ತಿದ್ದೇವೆ. ಆದರೆ ಈ ಪ್ರಾರ್ಥನೆ ಎಲ್ಲ ಯೇಸು ಕ್ರಿಸ್ತರ ಬಗ್ಗೆ, ಆದರೆ ಯೇಸು ಕ್ರಿಸ್ತರ ಅಲ್ಲ. ಯೇಸು ಕ್ರಿಸ್ತರನ್ನು ಅರಿತುಕೊಂಡು ನಿಜವಾಗಿಯೂ ಲೋಕೋದ್ಧಾರಕ್ಕಾದರೂ ಅಭಿಷಕ್ತರಾದರೂ ಅವರೇ ಅಂದ್ಕೊಂಡು ಹೇಳಲಿಕ್ಕೆ ನನ್ನ ಜೀವನ ಬೇಕಾಗ್ತದೆ. ನನ್ನ ಮಾತಲ್ಲ, ನನ್ನ ಕವಿತೆ ಅಲ್ಲ, ನನ್ನ ಭಾಷೆ ಅಲ್ಲ, ಅದು ನನ್ನ ಜೀವನ ಇದೆ. ಅದು ಮುಖ್ಯದ್ದು. ಮತ್ತಕ್ಕೆ ನಾನು ಮೂರನೇದಾಗಿ ಭಕ್ತಿನಾಥ ಈ ನಮ್ಮ ಸಂತರ ಮುಂದೆ ಇಡ್ತೀನಿ. ನಿಮ್ಮ ದೇವಾಲಯದ ಪಾಲಕರು ಭಕ್ತಿನಾಥ ಹೆಸರು ಪಡ್ಕೊಂಡಿದ್ದವರು. ನಿಜವಾಗಿ ಅವರ ಹೆಸರು ಜೋಸೆಫ್ ಸಾರ್ಟೋ ಎಂದುಕೊಂಡಿತ್ತು. ಜುಸೆಪ್ಪೆ ಸಾರ್ಟೋ ಎಂದುಕೊಂಡು ಮಂಟೋವ ಎಂಬ ಊರಿನ ಇಟಲಿಯಲ್ಲಿ ಇದ್ದರು. ಹುಟ್ಟಿದ್ದು ರೋಮ್ದಲ್ಲಿ. ಮಂಟೋವದಲ್ಲಿ ಅವರು ಮೊದಲ ಧರ್ಮಾಧ್ಯಕ್ಷರಾಗಿದ್ದರು. ಅವರ ಜೀವನ ಬಗ್ಗೆ ಬಹುಶಃ 3-4 ಚಿಕ್ಕ ವಿಷಯ ನೋಡ್ಬೋದು. ಒಂದು, ಬಡ ಕುಟುಂಬದಿಂದ ಹುಟ್ಟಿದವರು, ಬೆಳೆದವರು ಮತ್ತು ಧರ್ಮಾಧ್ಯಕ್ಷರಾಗಿ ಮತ್ತು ಪೋಪ್ ಜಗದ್ಗುರು ಆಗಿದ್ದರು. ಅವರು ಪೋಪ್ ಆಗಿದಾಗ ಅವರ ಕುಟುಂಬದವರು, ಅವರು 10 ಮಂದಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರು, ಇವರು 2ನೇವರು. ಅವರು ಪೋಪ್ ಆಗಿದಾಗ ರೋಮ್ನಲ್ಲಿ ಇನ್ನೂ ಅವರ ಅಕ್ಕ ತಂಗಿಯರು ಇದರಂತೆ ಏನು ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಯಾರು ಇದ್ರಂತೆ, ನೀವು ಪೋಪ್ ಆಗಿದ್ದೀವಿ, ನಿಮ್ಮವರು ಮನೆ ಕೆಲಸ ಮಾಡ್ತಾರೆ, ಅವರಾದ್ರೆ ನೀವು ಮಾಡ್ರಿ. ಬೇಡ, ದೇವರು ಆರಿಸಿದ್ದು ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಸ್ಥಾನಕ್ಕೆ ಆ ಮನೆ ಕೆಲಸ ಕೂಡ ದೇವರ ಕೆಲಸ. ಎರಡನೇದಾಗಿ ಮಾತಿಮನೆಯವರು ಅವರು ಆ ಕಾಲದಲ್ಲಿ ಮತ್ತು ವಿಶೇಷವಾಗಿ 19ನೇ 20ನೇ ಶತಮಾನದ ಆ ಪ್ರಾರಂಭದಲ್ಲಿ ಹಲವಾರು ಕಡೆ ಬಡತನ, ಹಲವಾರು ಕಡೆ ಶೋಷಣೆ ಮತ್ತು ಮೊದಲನೇ ಮಹಾಯುದ್ಧ, ಆ ವಾತಾವರಣದಲ್ಲಿದ್ದಂಥ ಜನರು ಗಡಿಸಲಿ ಆಗಲಿಲ್ಲ. ಎಲ್ಲರೂ ಆ ಯುದ್ಧಕ್ಕೆ ಹೋಗಿದ್ದಾರೆ. ಹೆಂಗಸರಷ್ಟೇ ಯುದ್ಧದಲ್ಲಿ ಅವರು ಪರಿಪತ್ರ ಬರೆದಿದ್ದಾರೆ. ಮತ್ತು ಮಾಧ್ಯಮದವರಿಗೆ ಮತ್ತು ವಿಶೇಷ ಒಂದು ಟೈಟಲ್, ಒಂದು ಹೆಸರು ಕೊಟ್ಟಿದ್ದಾರೆ. ಏನು? ಮದರ್ ಆಫ್ ದ ಪುವರ್, ಬಡವರ ಮಾತೆ.
ಮೂರನೇದಾಗಿ ಪರಮಪ್ರಸಾದದ ಅವರು ಭಕ್ತರು. ಮೊಟ್ಟ ಮೊದಲನೇ ಸಲ ಅವರು ಮಕ್ಕಳು ಪರಮಪ್ರಸಾದ ಸ್ವೀಕರಿಸಬಹುದು ಅಂದ್ಕೊಂಡು ಆಜ್ಞೆ ಕೊಟ್ಟಿದ್ದವರು. ಯಾಕಂದರೆ ಅದಕ್ಕಿಂತ ಮೊದಲು ನಾವು ಹಿರಿಯರಾಗಬೇಕು, ನಮಗೆ ಗೌರವ ಕೊಡುವಂಥ ಪ್ರಜ್ಞೆ ಬರಬೇಕು, ಇದು ಅಂದ್ಕೊಂಡು ಬಹುಶಃ ಭಾಳ ಹೇಳಿದರು. ಆದರೆ ಅವರು ತೋರಿಸ್ಬಿಟ್ಟಿದ್ರು ಮಕ್ಕಳಿಗಿದ್ದಂತಹ ಪ್ರಶ್ನೆ ಮತ್ತೆ ಯಾರಿಗೂ ಇಲ್ಲ. ಮಕ್ಕಳ ಆ ವಯಸ್ಸಿನಲ್ಲಿ ದೇವರು ಯಾರನ್ಕೊಂಡು ಲೋಕತಾಂತರಾದ ಯಾರನ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಅದೇ ದೊಡ್ಡ ಭಾಗ್ಯ, ಅದೇ ದೊಡ್ಡ ಭಾಗ್ಯ. ಯಾಕೆಂದರೆ ಆ ಯೇಸು ಅವರ ಹೃದಯದಲ್ಲಿರುವಂಥ ಯೇಸು ಕ್ರಿಸ್ತರು ಆ ವಯಸ್ಸಿನಿಂದ ಅವ್ರ ಕೊನೆಯ ತನಕ ಅವರು ಗಮನ ಕೊಟ್ಟಿದ್ದರೆ ಅವರಿಗೆ ರಕ್ಷಿಸುವರು, ಅವರಿಗೆ ರಕ್ಷಣೆ ಅಷ್ಟೇ ಅಲ್ಲದೆ ಅವರ ಜೀವನಕ್ಕೆ ಅರ್ಥ ಕೊಡುವರು. ಭಕ್ತನಾದ ಈ ನಮ್ಮ ವಿಶೇಷ ವ್ಯಕ್ತಿ ನಿಮ್ಮ ಪಾಲಕ. ಪ್ರೀತಿಯ ಸಹೋದರ ಸಹೋದರಿ, ಜೀವನದಲ್ಲಿ ಹಲವಾರು ವಿಷಯಗಳನ್ನು ಅನುಭವಿಸಬೇಕು. ಈ ಅನುಭವದಲ್ಲಿ ನಾವು ಅರಿತುಕೊಂಡಿದ್ದರನ್ಕೊಂಡು ಬಹಳಷ್ಟು ಬಹುಶಃ ನಾವು ಕಲಿತವರ ಕಲಿತಿದ್ದವರ ಹಾಗೆ ನಾವು ಇಟ್ಟಿದ್ದೇವೆ. ಆದರೆ ದೇವರ ವಿಚಾರ ಬೇರೆ. ಎರಡನೇ ಭಾಷೆಯಲ್ಲಿ ಓದಿ ಹೇಳಿದ್ದೇನೆ ನಾನು, ಪ್ರಭುವಿನ ಮನಸ್ಸಾದರೂ ಅರಿತವರು ಯಾರು? ನಾವು ಈ ವರ್ಷ ಹಬ್ಬ ಮಾಡಬೇಕಂತಿದ್ದೆವು, ನಾವು ಈ ವರ್ಷ ಶಾಲೆ ಕಲಿತ್ಕೊಂಡು ಮತ್ತೊಂದು ತರಗತಿಗೆ ಹೋಗ್ಬೇಕಿದ್ದೆವು, ನನ್ನ ಕೆಲಸದ ಮುಖಾಂತರ ಇನ್ನೂ ಬಹುಶಃ ನಾನು ಹಣ ಗಳಿಸ್ಬೇಕಿದ್ದೆ. ಆದರೆ ದೇವರ ಮನಸ್ಸು ಅರಿತವರಾದರೆ ಯಾರು? ಅವರಿಗೆ ಉಪದೇಶಿಸುವರಾದರೆ ಯಾರು? ನಾವೇ ಉಪದೇಶ ಕೊಡಬಹುದಿತ್ತು, ಒಳ್ಳೆಯ ಆಗ್ತಿತ್ತು, ನಾವು ಪ್ರತಿ ದಿವಸ ಪೂಜೆ ಬರಲಿಕ್ಕೆ ಆಗುತ್ತಾದರೆ, ನಮ್ಮ ಮಾಧ್ಯಮರಿಗಳವರು ಹಬ್ಬ ಮಾಡಲಿಕ್ಕೆ ಹೋದರೆ ಎಷ್ಟು ನನಗೆ ಒಳ್ಳೆಯದಾಗ್ತಿತ್ತು. ಆದರೆ ದೇವರಿಗಾದರೂ ಉಪದೇಶಿಸುವರು ಯಾರು? ದೇವರ ಹತ್ರ ಬಚ್ಚಿಟ್ಟದವರಾದರೆ ಯಾರು? ನಾನು ಬೇಕು, ನಾನು ಕೊಟ್ಟಿದ್ದೇನೆ, ಇಟ್ಟಿದ್ದೇನೆ ಅಂದ್ಕೊಂಡು ದೇವರಾರು. ನಾನು ಬರಿಗೈದಲ್ಲಿ ದೇವರಿಗೆ ಹೋಗಬೇಕು, ನಾನು ಕೊಟ್ಟಿದ್ದು ದೇವರಿಗೆ ಏನೂ ಅಲ್ಲ. ಯಾಕೆ? ನಾನು ಕೊಡೋದು ಇಷ್ಟೇ, ದೇವರು ಕೊಡೋದು ಬಹಳ ಇಷ್ಟ. ಮನುಷ್ಯನ ಕೊಡುವುದು ಮನೆ ತನಕ ಅಷ್ಟೇ, ಕೊನೆ ತನಕ ಅಲ್ಲ. ಕೊನೆ ತನಕ ದೇವರಿಗೆ ಬಿಟ್ಟಿದ್ದೆ. ಯಾಕೆ? ನಾನು ಮಾಡಿದ ವಿಷಯ, ನಾನು ಹೇಳಿದ ಸಂಗತಿ, ನನ್ನ ಜೀವನದಲ್ಲಿ ನಾನು ಮಾಡಿದಂಥ ಹಠ, ನನ್ನ ದ್ವೇಷ, ನನ್ನ ಕಾಮಕಿತನ, ನನ್ನ ಬಹುಶಃ ಅದ್ಯತನ, ಇದು ನಾನು ದೇವರಲ್ಲಿ ತಗೊಂಡು ಹೋದಷ್ಟೇ, ಮತ್ತೇನಿಲ್ಲ. ಮತ್ತಿದು ನನಗೆ ಜೀವ ಕೊಡುವುದಲ್ಲ. ಯಾಕಂದರೆ ಜೀವ ಕೊಡುವುದು ನನಗೆ ಒಬ್ಬರೇ ಅಭಿಷಕ್ತರಾದ ಲೋಕೋದ್ಧಾರಕರಷ್ಟೇ. ಅವರಷ್ಟೇ ನನ್ನ ಜೀವನದಲ್ಲಿ ಇದ್ದರೆ ಬಹುಶಃ ನನ್ನೆಲ್ಲ ಜೀವನದ ಅರ್ಥ, ಸಮಸ್ಯೆಗೆ ಪರಿಹಾರ ಸಿಕ್ಕಿದ ಹಾಗೆ. ಇಲ್ಲದಿದ್ದರೆ ನಾನು ನಾನು ಓಡ್ತಾ ಇದ್ದೇನೆ. ಬಹುಶಃ ಕೆಲವು ಸಲ ನಾವು ಮುಂಜಾನೆ ನಾನು ಎಕ್ಸಸೈಸ್ ಮಾಡುವಾಗ ನಾವು ಓಡುವುದಿಲ್ಲ. ಈ ಒಂದು ಮಿಷಿನ್ ಇದೆ, ಅದರ ಮೇಲೆ ನೀವು ಓಡಿದ ಹಾಗೆ ಮಾಡಿಕೊಂಡು ಬಹುಶಃ ನಾವು ಸ್ವಲ್ಪ ಪ್ರಯಾಸ ಪಡಬಹುದು. ಹಾಗೆ ಮಾಡ್ತಾ ಇದ್ದೀವಿ. ನಾನು ಓಡ್ತಾ ಇದ್ದೇನೆ ಅಂದ್ಕೊಂಡು ನನಗೆ ಅನಿಸ್ತದೆ ಎಲ್ಲೋ ಓಡಿಲ್ಲ ಇದೆ ನನ್ನ ಜೀವನದಲ್ಲಿ. ಬಹುಶಃ ನಾವು ಅರ್ಥ ತಿಳ್ಕೊಳ್ದೆ ಬಹಳಷ್ಟು ವಿಷಯ ವ್ಯರ್ಥ ಮಾಡ್ತಿದ್ದೇವೆ. ಆ ನೀರು ಹರಿಯುವ ಹಾಗೆ ನಮ್ಮ ಜೀವನ ಕೂಡ ಹರಿತಾ ಇದೆ. ಅದರಿಂದ ಒಂದು ಚುಚ್ಚುವನ್ನು ಬಹುಶಃ ಒಂದು ಹನಿ ನೀರು ಬಂದರೆ ಸಾಕು. ನಾನು ದೇವರಿಗೆ ನಿಮಗೆ ಅರ್ಥ ಮಾಡಿಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ನನ್ನ ಜೀವನದಲ್ಲಿ ನಾನು ಪಾಪ ಮಾಡಿದ್ದೇನೆ, ಇದರಲ್ಲಿ ನಾನು ಮೋಸ ಮಾಡಿದ್ದೇನೆ, ಇದರಲ್ಲಿ ವಂಚನೆ ಮಾಡಿಕೊಂಡು ನಾನು ಅವರ ದಾರಿ ಕೂಡ ತಪ್ಪು ಹಾಗೆ ಮಾಡಿದ್ದೇನೆ. ಅದೇ ಬಹುಶಃ ಸಾಕು. ಇವತ್ತು ಪೇತ್ರನು ಯಾವುದೋ ರೀತಿಗೆ ಯೋಗ್ಯನಲ್ಲ. ಯಾಕಂದರೆ ಯೇಸು ಕ್ರಿಸ್ತರಿಗೆ ಅವರು ಭ್ರಷ್ಟ ಅಥವಾ ಅವರು ಒಂದು ರೀತಿಯಲ್ಲಿ ತಾವು ಯಾರೂ ಇಲ್ಲ ಅಂದ್ಕೊಂಡು ಹೇಳಿದ ಮನುಷ್ಯ, ನಾನು ಅವರಿಗೆ ಅರಿತಲ್ಲ ಅಂದ್ಕೊಂಡು ಅದು ಯಾವುದೋ ಒಂದು ಲೆಕ್ಕದಲ್ಲಿ ಇವತ್ತು ಅವರು ಕೊಟ್ಟಂಥ ಈ ಪಾಠ, ಈ ಶಬ್ದ ನಾವೆಲ್ಲ ಅವರಿಸುತ್ತೇವೆ. ಭಾನುವಾರ ಅರ್ಥ ಇದೆ. ಯೇಸು ಕ್ರಿಸ್ತರನ್ನು ನಮ್ಮ ಜೀವನದಲ್ಲಿ ವಿಶೇಷವಾಗಿ ಲೋಕೋದ್ಧಾರಕರನ್ನು ಅರಿತುಕೊಳ್ಳುವಂಥ ದಿವಸ ಭಾನುವಾರ ದಿವಸ. ಮತ್ತು ಇವತ್ತು ಭಕ್ತಿನಾಥ ಈ ಸಂತರು ನಮಗೆ ಮಾದರಿಯಾಗಿದ್ದಾರೆ. ನೀವು ಭಾಗ್ಯವಂತರು. ಈ ಬಡ ಸಂತರನ್ನು, ಉನ್ನತ ಮಟ್ಟಕ್ಕೆ ಏರಂಥ ಸಂತರನ್ನು ಮಾತಮರಿಯವರ ಭಕ್ತ ಹಾಗೂ
ಪ್ರತಿ ದಿವಸ ನಾವು ಸ್ವೀಕರಿಸುವಂತಹ ನಮ್ಮ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತಕ್ಕೆ ಅರ್ಥ ಕೊಡುವಂಥ ಸಂತನನ್ನು ನಿಮ್ಮ ಪಾಲಕರಾಗಿ ನೀವು ಒಂದು ರೀತಿಯಲ್ಲಿ ಅವರು ಗೌರವ ಕೊಡ್ತಾ ಇದ್ದೀರಿ. ನೀವು ಭಾಗ್ಯವಂತರು. ದೇವರು ಈ ನಮ್ಮ ಭಾನುವಾರಷ್ಟೇದಲ್ಲಿ ಈ ವೀಕ್ಷಿಸುವ ಎಲ್ಲ ಜನರಿಗೆ ಶಾಂತಿ ಸಮಾಧಾನ ಕೊಡಲಿ. ನನ್ನ ಜೀವನ ಕಳೀತಾ ಇದೆ, ಇನ್ನೂ ಎಷ್ಟು ವರ್ಷ ಏನಂತ ನನಗೆ ಗೊತ್ತಿಲ್ಲ. ಆದರೆ ಆ ಪ್ರಶ್ನೆ ಬಂದಿದ್ದರೆ ಆ ಪೂರ್ವ ಪ್ರಶ್ನೆಯಲ್ಲಿ ನಾನು ಹೇಳುವಂಥ ಮಾತು ಬೇರೆದಾಗಲಿ. ಆದರೆ ಪ್ರಶ್ನೆ ಬಂದಿದ್ದಾಗ ಲೋಕದಾಟ ಯೇಸು ಕ್ರಿಸ್ತರು ಒಬ್ಬರೇ ನನ್ನ ಜೀವನದಲ್ಲಿ ಸಾಕಿಕೊಂಡು ಇರುವಂಥ ಒಂದು ಘಟ, ಒಂದು ಧೈರ್ಯ ಇವರು ಕೊಡಲು ಪ್ರಾರ್ಥಿಸಬೇಕು. ಜೊತೆಗೆ ನಾನು ಎಲ್ಲರಿಗೋಸ್ಕರ ನಿಮ್ಮ ಕಂಪನಿ ಊರಿನಲ್ಲಿ ಇದ್ದಂಥ ಎಲ್ಲ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮ್ಮಲ್ಲಿ ಶಾಂತಿ ಸಮಾಧಾನ ದೇವರ ಆಶೀರ್ವಾದ ಇರಲಿ. ಅದೇ ರೀತಿಯಲ್ಲಿ ಈ ಸೋಂಕಿನ ಕಾರಣ ನಡೆದಂತಹ ಜನರು ಮತ್ತು ಅವರಿಗೋಸ್ಕರ ತಮ್ಮ ಪ್ರಾಣವನ್ನು ಅಪಾಯಕ್ಕಿಟ್ಟುಕೊಂಡು ಮಾಡುವಂತಹ ಸೇವಕರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸೋಣ. ಮತ್ತು ಕೊನೆಗಾಗಿ ನಮ್ಮ ಧರ್ಮಕ್ಷೇತ್ರಗೋಸ್ಕರ, ಕ್ರೈಸ್ತ ಧರ್ಮಕ್ಷೇತ್ರದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರು. ಈ ಧರ್ಮಕೇಂದ್ರ ಆ ಧರ್ಮಕೇಂದ್ರ ಅದೆಲ್ಲ ಸೇರಿಕೊಂಡು ದೇವರ ಮುಂದೆ ಒಂದು ಪ್ರಜೆಯಾಗಿ ನಾವು ಹೋಗ್ತೀವಿ. ಬಹುಶಃ ಇವತ್ತು ಟಿವಿ ಮೇಲೆ ನಾವೆಲ್ಲರೂ ಒಂದು ಕುಟುಂಬ ಆಗಿ ಸಿಗ್ತಾ ಇದ್ದು ಒಳ್ಳೆಯದು. ಅದಕ್ಕಿಂತ ಮೊದಲು ದೇವರು ಒಂದು ಪ್ರತ್ಯೇಕವಾಗಿ ನಾವು ಎಲ್ಲೋ ಇರಲಿ ಏನು ಮಾಡಿ ನಾವು ಒಂದು ಮನಸ್ಸು ಮನಗಳಿಗೆ ಒಂದು ಶರೀರವನ್ನು ಆತ್ಮವಾಗಿ ಆಗಿರುತ್ಕೊಂಡು ನಮ್ಮ ಧರ್ಮಕ್ಷೇತ್ರಗೋಸ್ಕರ ಕೂಡ ನಾವು ಈಗ ಪ್ರಾರ್ಥಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಇಳಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಿತರಾಗಿ ಇದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿ, ನಮ್ಮ ಲಕ್ಷ್ಮಿಯ ಸಂಸ್ಕಾರವನ್ನು ಆಚರಿಸಲು ನಾವೆಲ್ಲರೂ ಇವತ್ತು ದಿವಸ ಭಕ್ತಿನಾಥರನ್ನು ನೆನೆಸಿಕೊಂಡು ಇಲ್ಲಿ ನೆರೆದಿದ್ದೇವೆ. ಜೀವದ ಹಾಗೂ ಆಶೀರ್ವಾದ ಬಗ್ಗೆ ನೀರಿನಿಂದ ಈ ವಿಶ್ವವು ತೋರಿಸಿಕೊಳ್ಳಲೆಂದು ಸರ್ವಶಕ್ತ ದೇವರನ್ನು ಯಾಚಿಸೋಣ. ಧರ್ಮಸಭೆಯನ್ನು ನಡೆಸುತ್ತಿರುವ ಪೋಪ್ ಫ್ರಾನ್ಸಿಸ್, ನಮ್ಮ ಹಾಗೂ ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಮೂಹ ಸಂಕಷ್ಟದ ಸಮಯದಲ್ಲಿ ಜನಸಮೂಹಗಳಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ತುಂಬಲೆಂದು ಪ್ರಾರ್ಥಿಸೋಣ. ಹತಾಶೆಗಳಿಗೆ ಒಳಗಾಗುತ್ತಿರುವ ನಮ್ಮ ಕ್ರೈಸ್ತ ಧಾರ್ಮಿಕ ಗುರುಗಳು, ಭಗಿನಿಯರನ್ನು ದೇವರು ಸ್ಪರ್ಶಿಸಿ
ಅವರನ್ನು ಹೆಚ್ಚು ಕ್ರಿಯಾಶೀಲತೆಯೆಡೆಗೆ ಮತ್ತು ಕ್ರಿಸ್ತನ ತಾಳ್ಮೆಗಳಿಗೆ ಕೊಂಡೊಯ್ಯಲೆಂದು ಪ್ರಾರ್ಥಿಸೋಣ. ಕಾರ್ಮಿಕರು, ದುಡಿಯುವ ಮಹಿಳೆಯರು, ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸೂಕ್ತ ರೀತಿಯಲ್ಲಿ ಎದುರಿಸಲು ಬೇಕಾದ ವರದಾನಗಳನ್ನು ವಿಶ್ವಾಸ ಮತ್ತು ಪ್ರಾರ್ಥನೆಗಳ ಮೂಲಕ ಪಡೆಯಲು ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಪಾಲಕ ಸಂತರಾದ 10ನೇ ಭಕ್ತಿನಾಥದ ಹಬ್ಬವನ್ನು ಆಚರಿಸುತ್ತಿರುವ ನಾವು ಆ ಸಂತರ ಆದರ್ಶ ಜೀವನವನ್ನು ನಾವು ಅನುಸರಿಸಿ ಅವರ ವಿಗ್ರಹಗಳ ಮೂಲಕ ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧಿಸಲಾಗುವಂತೆ ಪ್ರಾರ್ಥಿಸೋಣ. ಪ್ರಭು, ನಿಮಗೆ ಮೊರೆ ಇಡುತ್ತಿರುವ ಪ್ರಜೆಯ ಮೇಲೆ ನಿಮ್ಮ ದಯೆ ಇರಲೆಂದು ನಿಮ್ಮನ್ನು ಯಾಚಿಸುತ್ತೀರಿ. ಹೀಗೆ ನಿಮ್ಮ ಪ್ರೇರಣೆಯಿಂದ ನಾವು ಆಚರಿಸುವುದನ್ನು ನಿಮ್ಮ ಧಾರಾಳ ಔದಾರ್ಯದಿಂದ ನಾವು ಪಡೆಯುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಮೊದಲ ನೋಟ ನೀನು, ನಾ ಕಣ್ಣು ಮುಚ್ಚುವಾಗ ನನ್ನ ಕೊನೆಯ ನೆನಪು ನೀನು. ನೆರಳಾಗಿ ಮುಂದೆ ಇರುವೆ, ಬೆಳಕಾಗಿ ಮುಂದೆ ನಡೆವೆ, ನನ್ನ ಬಾಳಿಗೆ ನೀಡುವೆ ಹೊಸ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿ. ಪ್ರಭು, ಒಂದೇ ಬಾರಿಗೆ ಅರ್ಪಿಸಿದ ಏಕೈಕ ಬಲಿಯಿಂದ ದತ್ತು ಸ್ವೀಕಾರದ ಮೂಲಕ ನಿಮಗಾಗಿ ಒಂದು ಪ್ರಜೆಯನ್ನು ಗಳಿಸಿದ್ದೀರಿ. ನಿಮ್ಮ ಧರ್ಮಸಭೆಯಲ್ಲಿ ನಮಗೆ ಐಕ್ಯತೆ ಮತ್ತು ಶಾಂತಿಯ ಕೊಡುಗೆಗಳನ್ನು ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಮಕ್ಕಳು ಪಾಪದ ನಿಮಿತ್ತ ನಿಮ್ಮಿಂದ ದೂರ ಹೋದಾಗ ನಿಮ್ಮ ಪುತ್ರರ ರಕ್ತದಿಂದಲೂ ಪವಿತ್ರಾತ್ಮರ ಶಕ್ತಿಯಿಂದಲೂ ಅವರನ್ನು ನಿಮ್ಮ ಬಳಿಗೆ ಮರಳಿ ಸೇರಿಸಿಕೊಂಡಿರಿ. ಹೀಗೆ ಪರಮತ್ರಿತ್ವದ ಐಕ್ಯತೆಯಿಂದ ರೂಪಿತಗೊಂಡು ಕ್ರಿಸ್ತನ ಶರೀರವಾಗಿಯೂ ಪವಿತ್ರಾತ್ಮರ ಆಲಯವಾಗಿಯೂ ಮಾರ್ಪಟ್ಟ ನಿಮ್ಮ ಪ್ರಜೆಯು ನಿಮ್ಮ ಬಗೆಯ ಜ್ಞಾನದ ಸ್ತುತಿಯಾಗಿ ಧರ್ಮಸಭೆಯನ್ನು ವ್ಯಕ್ತವಾಗಿದೆ. ಆದ್ದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವಪರಿಶುದ್ಧರಿಗೂ ನೀವೇ. ಈ ಕೊಡುಗೆ ಮೇಲೆ ನಿಮ್ಮ ಪವಿತ್ರ ಆತ್ಮರಿಬ್ಬನೆಂದು ಸಲ್ಲಿಸಿ ಪಾವಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಿಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಿದ ಸಮಯದಲ್ಲಿ ಸ್ವಚ್ಛೆಯಿಂದ ತಮ್ಮ ಯಾತ್ರೆಗೆ ಒಳಗದಾದವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮಧ್ಯದಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. Shakare
ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿದ ರೊಟ್ಟಿಯನ್ನು ರಕ್ಷಣೆ ಎನ್ನುವ ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಿಮ್ಮ ಸೇವಕರಾದ ನನಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯಿಂದ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದಲ್ಲಿ ಶ್ರಮಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿದೆ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಮಣವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಉಳಿದ ಪ್ರೇಷಕರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮೈಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸಕಲ ಕೇಡುಗಳಿಂದ ನಮ್ಮ ರಕ್ಷೆಯನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಆಗಮನ ನೆನೆಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ಕೊಡುತ್ತೆಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸ ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಈಗ ಯುಗಾಂತರ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸ್ಥಾನ ನಿಮ್ಮಲ್ಲಿರಲಿ, ಪರಸ್ಪರ ಶಾಂತಿಯನ್ನು ಕೊಡೋಣ. Glory,
ಬಯಸುವರು. ಕುರುಮರಿ ಪೂಜೆಗೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ದೇವರ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇಲೆ ನಾನೇ ಸ್ವರ್ಗದಿಂದ ಬಂದ ರೊಟ್ಟಿ ರಸವು, ನನ್ನನ್ನು ಪೂಜಿಸಿ ಪಾನ ಮಾಡಿ. ಪ್ರಾರ್ಥಿಸೋಣ. ಪ್ರಭು ಗುಣಪಡಿಸಿದ ನಿಮ್ಮ ದಯಾ ಕಾರ್ಯವನ್ನು ನಮ್ಮಲ್ಲಿ ಸಂಪೂರ್ಣಗೊಳಿಸಿರಿ. ನಮ್ಮನ್ನು ನಿಮ್ಮ ದಯೆಯಿಂದ ಪರಿಪೂರ್ಣಗೊಳಿಸಿರಿ ಮತ್ತು ಆಧರಿಸಿರಿ. ಹೀಗೆ ನಾವೆಲ್ಲದರಲ್ಲೂ ನಿಮಗೆ ಮೆಚ್ಚುಗೆಯಾಗಿ ಬಾಳುವಂತಾಗಲಿ ಎಂದು ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ತಲೆಬಾಗಿ ದೇವರ ಆಶೀರ್ವಾದವನ್ನು ಸ್ವೀಕರಿಸಿರಿ. ಸಂತ ಭಕ್ತಿನಾಥ ಮಹಿಮೆಯು ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಹರಿಸಲಿ. ಸಂತ ಭಕ್ತನಾದ ಭಿನ್ನಗಳ ನೆರವಿನಿಂದ ನೀವು ಸಕಲ ಕೀಲುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರಂತರವಾಗುವಂತಾಗಲಿ. ಪವಿತ್ರ ಧರ್ಮಸಭೆಯ ತಮ್ಮ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಹ ಸಕಲ ಸಂತರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ನೆಲೆಸಲಿ. ಹೋಗಿ ಬನ್ನಿ, ಕ್ರಿಸ್ತ ನಿಮ್ಮೊಡನೆ ಇರಲಿ. ಆತ್ಮೀಯರೇ, ನಮ್ಮ ಪಾಲಕ ಸಂತರ ಮಹೋತ್ಸವಕ್ಕೆ ತಮ್ಮ ಇತರ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮ್ಮ ಮೇಲಿನ ಪ್ರೀತಿ ಹಾಗೂ ಕಾಳಜಿಯ ಮೇರೆಗೆ ನಮ್ಮ ಪರಮ ಪೂಜ್ಯ ಮಹಾಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಪೀಟರ್ ಮಚಾಡೋ ಇವರು ನಮಗೆ ಸರಳವಾಗಿ, ಸಮಂಜಸವಾಗಿ ಹಾಗೂ ಸ್ಪಷ್ಟವಾಗಿ ಮತ್ತು ಸುಲಲಿತವಾಗಿ ನಮ್ಮ ಹಬ್ಬದ ಮಹೋತ್ಸವದ ಬಲಿಪೂಜೆಯನ್ನು ಸಮರ್ಪಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ 22 ಚಾನೆಲ್ಗಳಲ್ಲಿ ಕೇಬಲ್ ವೀಕ್ಷಕರ ಪರವಾಗಿಯೂ, ಯೂಟ್ಯೂಬ್, ಫೇಸ್ಬುಕ್ ವೀಕ್ಷಕರ ಪರವಾಗಿಯೂ
ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳ ಪರವಾಗಿಯೂ ಇವರಿಗೆ ಉತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕಳಕಳಿಯಿಂದ ಕೇಳಿಕೊಳ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯೇ, ಆದರೆ ನಮ್ಮ ಗುರುಗಳಿಗೂ ಅದರ ಮೈಕಲ್ ಹಾಗೂ ಎಲ್ಲ ಭಕ್ತಾದಿಗಳು ಇವತ್ತಿನ ಈ ನಮ್ಮ ಕಮ್ಮನಹಳ್ಳಿ ಊರಿನಲ್ಲಿ ಆಚರಿಸುವಂಥ ಹಬ್ಬದ ಶುಭಾಶಯಗಳನ್ನು ಭಕ್ತಿನಾಥರ ಶುಭಾಶಯಗಳನ್ನು ಎಲ್ಲರಿಗೂ ತೋರಿದ್ದೇನೆ. ನಮಗೆಲ್ಲರಿಗೂ ಭಕ್ತಿ ಬೇಕಾಗಿದೆ, ಯುಕ್ತಿಯಷ್ಟೇ ಸಾಲದು. ನಾವು ಭಕ್ತಿಯುತರಾಗಿ ನಮ್ಮ ಸಂತರ ಜೀವನವನ್ನು ಪರಿಪಾಲಿಸಿ ನಾವು ನಿಜವಾದ ಆಶೀರ್ವಾದ ಸ್ವೀಕರಿಸೋಣ. ಇವತ್ತಿನ ದಿವಸ ನಾನು ನಮ್ಮ ಹೇಳಿಕೆಯನ್ನು ಮಾಡಬೇಕೆಂದಿದ್ದೆ, ಅದನ್ನು ನಾನು ಹೆಚ್ಚಿಲ್ಲ. ಒಂದೇನೆಂದರೆ ನಮ್ಮ ಮಾಧ್ಯಮರಿನವರ ಹಬ್ಬ ಬರುವುದಿದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಆದರೆ ಈ ರೀತಿಯಲ್ಲಿ ನಾವು ನಮ್ಮ ಮಾಧ್ಯಮದ ಮುಖಾಂತರ ನಾವು ಈ ದರ್ಶನ ಪಡೆಯುವುದು ಹೊರತು ನಾವು ನಮ್ಮ ಪುಣ್ಯಕ್ಷೇತ್ರದಲ್ಲಿ ಮಾಧ್ಯಮರಿನವರ ಬಸಲಿಕಾ ನಾವು ತೆರೆಯುವುದಿಲ್ಲ ಮತ್ತು ತೆರೆಯಬಾರದು ಅಂದ್ಕೊಂಡು ಸರ್ಕಾರ ನಮಗೆ ಆದೇಶ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮಗೆ ಬೇಸರ. ಆದರೂ ಕೂಡ ಮಾಧ್ಯಮರಿನವರು ನಮ್ಮ ದೇವಾಲಯದಷ್ಟೇ ಅಲ್ಲ, ದೂರ ಅಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ಅವರಿಗೆ ನಾವು ನಮಿಸೋಣ ಮತ್ತು ಅವರ ಪ್ರಾರ್ಥನೆ ಮುಖಾಂತರ ಅವರ ಆಶೀರ್ವಾದ ಪಡ್ಕೊಳ್ಳೋಣ. ಅದೇ ರೀತಿಯಲ್ಲಿ ಇತ್ತೀಚಿನ ದಿವಸದಲ್ಲಿ ನಮ್ಮ ಸೋಂಕಿನ ಮುಖಾಂತರ ತಳ್ಕೊಳ್ಳುವಂಥ ಜನರಿಗೂ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಯೂಟ್ಯೂಬ್ ಮತ್ತು ಇದರಲ್ಲಿ ನಾವು ಸಂದೇಶ ಕಳಿಸಿದ್ದೀವಿ. ಮರಣ ಹೊಂದಿರುವುದು ಕೂಡ ಮರಣ ಸೇವೆಗಳು ಮಾಡಲಿಕ್ಕೆ ನಮಗೊಂದು ಗುಂಪು ತಯಾರಾಗಿದೆ. BKI ಅಂದ್ಕೊಂಡು ಮತ್ತು ಯಾವುದೋ ಒಂದು ಬಡವರಿಗೆ ಖರ್ಚಿಲ್ಲದರೂ ಕೂಡ ಅವರ ಖರ್ಚು ಭರಿಸಲಿಕ್ಕೆ ಕೂಡ ನಾವು ತಯಾರಿದ್ದೇವೆ ಮತ್ತು ಇಂಥ ಒಂದು ಚಿಕ್ಕ ಒಂದು ಫಂಡ್ ಮಾಡಿದ್ದೇವೆ. ಸಾಧ್ಯವಾದರೆ ನೀವು ಕೂಡ ಸಹಾಯ ಕೊಡಬಹುದು ಅಂದ್ಕೊಂಡು ನಾನು ಕೇಳುವುದು. ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯ ಕೋರುತ್ತೇನೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂದ್ಕೊಂಡು ನಾನು ಕೇಳುತ್ತೇನೆ. ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ಊರಿಗೆ ಹಬ್ಬ ಬಂದಿದೆ. ನಾವು ಕುಣಿದು ಕಲಿತು ಪ್ರಭುವ ಸ್ತುತಿಸೋಣ. ಭಕ್ತಿನಾದರ ಕನ್ನಡ ತಂದಿದೆ. ಪ್ರಾರ್ಥಿಸಿ ಸಂತರೆ ನಮಗಾಗಿ, ಚಿನ್ಮಯ ಭಕ್ತರಿಗಾಗಿ. ಪ್ರಾರ್ಥಿಸಿ ಸಂತರೆ ನಮಗಾಗಿ, ಚಿನ್ಮಯ ಭಕ್ತರಿಗಾಗಿ. ನಿಮ್ಮಯ ಭಕ್ತರಿಗಾಗಿ, ನಿಮ್ಮಯ ಭಕ್ತರಿಗಾಗಿ. ದೇವರ ವಾಕ್ಯವ ಸಾರಿ ನಡೆದ, ಭಕ್ತಿಯ ಗುರಿಗಳ ಹಸಿ ಕರೆದ. ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ಊರಿಗೆ ಹಬ್ಬ ಬಂದಿದೆ. ನಾವು ಕುಣಿದು ಕಲಿದು ಪ್ರಭುವ ಸ್ತುತಿಸೋಣ. ಭಕ್ತಿನಾಥರ ನಮನ ತಂದಿದೆ. ಪ್ರಾರ್ಥಿಸಿ ಸಂಗಡೆ ನಮಗಾಗಿ, ವೈಯಾಯ ವೈಯಾರಿ ವೈಯಾರಿ ಸಂಗಡೆ ನಮಗಾಗಿ, ವೈಯಾಯ ವೈಯಾರಿ ವೈಯಾರಿ ವೈಯಾರಿ
ಪದೇ ನಮನ ನಮನ ಜಗದಿ ಅಮರರಾಧನಿಪದೇ ನಮನ ನಮನ ಇಂದು ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ಊರಿಗೆ ಹಬ್ಬ ಬಂದಿದೆ ನಾವು ಕುಣಿದು ನಲಿದು ಪ್ರಭುವ ಸ್ತುತಿಸೋಣ ಭಕ್ತಿದಾತರ ಗಮನದೊಂದಿಗೆ ಪ್ರಭುಶ್ರೀ ಸಂಗಾರೆ ರಾಮಗಾರಿ ಮೈಲಾಯ ಮೈಲಾರಿ ಪ್ರಭುಶ್ರೀ ಸಂಗಾರೆ ರಾಮಗಾರಿ ಮೈಲಾಯ ಮೈಲಾರಿ ಮೈಲಾಯ ಮೈಲಾರಿ ಮೈಲಾಯ ಸರ್ವೇಶ್ವರ ಪಿತರ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಾನೇ ಸ್ವರ್ಗದಿಂದ ಬಂದ ರೊಟ್ಟಿ ರಸವು ನನ್ನನ್ನು ಪೂಜಿಸಿ ಪಾನ ಮಾಡಿರಿ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಣಿ ನೀರೊಟ್ಟಿಯಾದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಣಿ ನೀರೊಟ್ಟಿಯಾದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ. ಒಳ್ಳೆ ಕುರುಬನಾಗಿ ಬೆಚ್ಚಪಾಲನಾಗಿ ನಿನ್ನಾತ್ಮಕ್ಕೆ ಬಾಯಿಸುವೆ. ಒಳ್ಳೆ ಕುರುಬನಾಗಿ ನಿಜಪಾಲನಾಗಿ ನಿನ್ನಾತ್ಮಕ್ಕೆ ಬಾ ಯೇಸುವೆ. ನಿನ್ನಾತ್ಮಕ್ಕೆ ಬಾ ಯೇಸುವೆ. ಮನಸ್ಸೆಂಬ ಗುಡಿಗೆ ನೀ ಅತಿಥಿ ತವ ಕದಿ ಕಾಯುವೆನು ನಿನ್ನ ಸ್ಮರಿಸಿ. ರಕ್ಷಣೆ ತಂದಿದೆ ನಿಮ್ಮ ರಕ್ತದಿ ಜೀವಿತೆ ಅನುದಿನ ನಿಮ್ಮ ಕರದಿ. ಎದೆಗೂಡಿನಲ್ಲಿ ಅಗ್ನಿ ಜ್ವಾಲೆಯಾಗಿ ಬಾಳಾಗಲಿವಲ್ಲಿ ನಿತ್ಯ ಜಲವಾಗಿ. ಎದೆಗೂಡಿನಲ್ಲಿ ಅಗ್ನಿಜ್ವಾಲೆಯಾಗಿ ಬಾಳಗಲಿವಲ್ಲಿ ನಿತ್ಯ ಜಲವಾಗಿ. ಸಂತೃಪ್ತಿ ಸಂಜೀವಿ ನೀನಾಗಿ ಬಾ. ಸಂತೃಪ್ತಿ ಸಂಜೀವಿನಾಗಿ ಬಾ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ. ಲಲ್ಲಲ್ಲ ಲಲ್ಲಲ್ಲ ಲಲಲಲಲ ಲಲ್ಲಲ್ಲ ಲಲ್ಲಲ್ಲ ಲಲಲಲಲ ಲಲ್ಲಲ್ಲ ಲಲ್ಲಲ್ಲ ಲಲಲಲಲ ಲಲ್ಲಲ್ಲ ಲಲ್ಲಲ್ಲ ಲಲಲಲಲ.
ತೇರಿದೆ ಕಿತ್ತಿರ ಬರುದೂರನ ಸಾಗಿದೆ ತೊಡಗಿದೆ ಕಷ್ಟದ ಭಾರದಲ್ಲಿ ಸಹಿಸಲು ಶಕ್ತಿಯ ನೀಡಲು ಬಾ ಆತ್ಮದ ಹಣತೆಯ ಬೆಳಗಲು ಬಾ ಮರಣದ ಬಾಳಿಗೆ ಹೊಣರಾಗಿ ಬಾ ಆತ್ಮದ ಹಣತೆಯ ಬೆಳಗಲು ಬಾ ಮರಣದ ಬಾಳಿಗೆ ಮೊದಲಾಗಿ ಬಾ ಚೇತನ ಚಿಲುಮೆ ನೀನಾಗಿ ಬಾ ಜೀವನ ಚಿಲುಮೆ ನೀನಾಗಿ ಬಾ ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾದೆ ನೀರಸವಾದೆ ದಿವ್ಯ ಔಷಧಿ ನೀರಾದೆ ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ ಒಳ್ಳೆ ಕುರುಬನಾಗಿ ವಿಷಪಾಲನಾಗಿ ಎನ್ನಾತ್ಮಕ್ಕೆ ಬಾ ಯೇಸುವೇ ಒಳ್ಳೆ ಗುರುವನಾಗಿ ವಿಷಪಾಲನಾಗಿ ಎನ್ನಾತ್ಮಕ್ಕೆ ಬಾ ಯೇಸುವೇ ಎನ್ನಾತ್ಮಕ್ಕೆ ಬಾ